ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ಕಲರ್ಸ್ ಕಾಣೋರು. ಸೊ ಜಸ್ಟ್ ಇವಾಗ ತಾನೇ ಒಂದು ಪ್ರೋಮೋ ಬಿಟ್ಟಿದೆ. ನಾನು ವೀಡಿಯೋ ಮಾಡ್ತಾ ಇರೋ ಸಮಯ ಬಂದು ಎಷ್ಟಪ್ಪ ಒಂದು 6:37 ಆಗಿದೆ. ಬಟ್ ಪ್ರೋಮೋ ಬರೋದು ಬಂದು ಅಂದರೆ ಕಲರ್ಸ್ ಕನ್ನಡದಲ್ಲಿ ಮತ್ತು ಇದರಲ್ಲಿ ಅದು ಇನ್ಸ್ಟಾಗ್ರಾಮಲ್ಲಿ ಅವ್ರು ಅಪ್ಲೋಡ್ ಮಾಡೋದು ಬಂದು 8 ಗಂಟೆ ಆದಮೇಲೆ ಮಾಡ್ತಾರೆ. ಬಟ್ ನಮಗೆ ಅಂದರೆ ನನಗೆ ಪ್ರೋಮೋ ಬೇಗ ಸಿಕ್ಕಿದ ಕಾರಣದಿಂದಾಗಿ ಸೊ ಬೇಗನೆ ವೀಡಿಯೋ ಮಾಡ್ತಾ ಇದ್ದೇನೆ. ನೀವು ಪ್ರೋಮೋ ನೋಡಿದ್ಮೇಲೆ ವೀಡಿಯೋ ನೋಡ್ತಾ ಇದ್ದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಇದರಲ್ಲಿ ಪ್ರತಾಪ್ ಮತ್ತು ವಿನಯ್ ಅವ್ರ ಮಧ್ಯೆ ಜಗಳ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗಿಂದನೂ ಕೂಡ ಜಗಳ ಆಗ್ತಾನೆ ಬರ್ತಾ ಇದೆ. ಅದರಲ್ಲೂ ಪ್ರತಾಪ್ ವಿನಯ್ ಅಂತ ಬಂದಾಗ ಸ್ವಲ್ಪ ಬೇರೆ ಲೆವೆಲ್ಗೆ ಹೋಗುತ್ತೆ ಅದು. ಯಾಕಂದರೆ ಗೈಸ್, ನೀವೆಲ್ಲ ಏನು ಅನ್ಕೋತೀವಿ ಅಂತಂದರೆ ಪ್ರತಾಪ್ದೇ ತಪ್ಪಿ, ಅಂದರೆ ಪ್ರತಾಪ್ ಸರಿಯಾಗಿದ್ದಾನೆ, ವಿನಯ್ದೇ ತಪ್ಪಿ 100% ಅಂತ. ಯಾಕಂದರೆ ಗೈಸ್, ಅವರಿಬ್ಬರು ಹ್ಯಾಂಡಲ್ ಮಾಡುವಂಥ ರೀತಿ ಏನಾಗಿದೆ ಅಂದರೆ ವಿನಯ್ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಯಾವಾಗಲೂ ಹೊಡೆಯೋ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಟ್ ಪ್ರತಾಪ್ ಅವರು ಸ್ವಲ್ಪ ಕೂಲಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನಮ್ಗೆ ಅನ್ಸೋದು ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ ಕ್ಲಿಯರಾಗಿ, ಅವರು ಅಂದರೆ ಅವ್ರ ರಿಯಾಕ್ಷನ್ ನೋಡ್ಕೊಂಡ್ರೆ. ಬಟ್ ಇದರಲ್ಲಿ ಗೈಸ್ ನಿಜವಾಗ್ಲೂ ಅಂದರೆ ವಿನಯ್ದೇ ತಪ್ಪಿದೆ ಅಂತ ನನಗೂ ಕೂಡ ಅನಿಸಿದ್ದು. ಯಾಕಂದರೆ ಗೈಸ್ ಅದೊಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಗೈಸ್, ನೀವು ಅಂದರೆ ಇದು ಎಲ್ಲದು ಮಾಲಲ್ಲೆಲ್ಲ ಹೋದಾಗ ನೋಡಿರ್ಬೋದು ನೀವು. ಅದು ಒಂದು ಏನಪ್ಪ, ಅದೊಂದು ಕೈಗೆ ಒಂದು ಇದನ್ನು ಹಾಕೊಂಬಿಟ್ಟು ಹಿಂಗೆ ಪಂಚ್ ಮಾಡೋಕೆ ಕೊಟ್ಟಿರ್ತಾರೆ ನೋಡಿ. ಅಂದರೆ ಮೇಲ್ಗಡೆ ಇದು ಹಾಕಿರ್ತಾರೆ, ಏನು ಬಾಲ್ ಥರ ಹಾಕಿರ್ತಾರೆ. ನಾವು ಪಂಚ್ ಮಾಡಿದಾಗ ನಾವು ಎಷ್ಟು ಫೋರ್ಸಿಂದ ಅದಕ್ಕೆ ಪಂಚ್ ಮಾಡ್ತೀವಿ ಅಂದ್ಬಿಟ್ಟು ಆ ಫೋರ್ಸ್ನ ತೋರಿಸುತ್ತೆ ಅಲ್ಲಿ. ಸೊ ಆ ರೀತಿಯಾದಂಥ ಒಂದು ಸೆಟಪ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇವಾಗ ಪೇಷಂಟ್ಗಳು ಏನಿದ್ದಾರೆ, ಸಂಗೀತ, ವಿನಯ್, ಪ್ರತಾಪ್, ಕಾರ್ತಿಕ್ ಮತ್ತು ನಮ್ಮ ಸಂತೂಪ್ ಅಂತವರು. ಸೊ ಆರು ಜನನೂ ಕೂಡ ಅಂದರೆ ಇವಾಗ ಆ ಸೆಟಪ್ ಇದೆಯಲ್ಲ, ಆ ಸೆಟಪ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪಂಚ್ ಮಾಡಬೇಕಾಗತ್ತೆ. ಅಂದರೆ ಗೈಸ್, ಬಟ್ ಅಲ್ಲಿ ಪಂಚ್ ಮಾಡೋ ಟೈಮಲ್ಲಿ ಅಂದರೆ ಒಬ್ಬೊಬ್ಬರು ಫೋಟೋ ಹಾಕೊಂಡ್ಬಿಟ್ಟು ಪಂಚ್ ಮಾಡೋದಿರುತ್ತೆ. ಅಂದರೆ ನಿಮ್ಗೆ ಯಾರು ಇಷ್ಟ ಇರಲ್ವೋ ಅಥವಾ ಅವರು ನಿಮ್ಗೆ ಕೊಟ್ಟಂಥ ಒಪಿನಿಯನ್ ನಿಮ್ಗೆ ಯಾವ್ದು ಸರಿ ಅನಿಸಿಲ್ಲೋ, ಸೊ ಆ ಒಂದು ಒಪಿನಿಯನ್ನ ಹೇಳ್ಬಿಟ್ಟು ನೀವು ಅದಕ್ಕೆ ಪಂಚ್ ಮಾಡಬೇಕಂತ. ಇಲ್ಲಿ ವಿನಯ್ ಏನು ಕೊಟ್ಟರು ಒಪಿನಿಯನ್ನು, ಪ್ರತಾಪ್ ಏನು ಕೊಟ್ಟರು ಮಾತಾಡೋಣಂತೆ. ಎಸ್, ನೀವು ನೋಡ್ತಾ ಇರ್ಬೋದು ಕ್ಲಿಯರ್ ನಮ್ಗೇನು ಗೊತ್ತಾಗ್ತಿದೆ ಅಂತಂದರೆ ಇಲ್ಲಿ ಫಿನಾಲೆ ಬಂದರೂ ಕೂಡ ಇನ್ನೂ ಕೂಡ ಕಂಟಿನ್ಯೂಸ್ ಜಗಳಗಳನ್ನೇ ಬಿಗ್ ಬಾಸ್ ಆಡಿಸ್ತಾ ಇರೋದು. ಯಾಕಂದರೆ ನೀವು ಅಂತ ಸ್ವಲ್ಪ ಕೂಲಾಗಿ ಆಡಿಸಿ, ನಿಮಗೆ ಮಂಜು ಪಾವಗಡ ಇದ್ದಂಥ ಸೀಸನ್ ಗೊತ್ತಿರ್ಬೋದು ನಿಮಗೆ. ಅಂದರೆ ಯಾವ ರೀತಿಯಾಗಿ ಒಂದು ಫಿನಾಲೆ ವಾರ ಬಂದಾಗ ಅವರೆಲ್ಲ ತೋರಿಸಿದ್ರು ಅಂತಲ್ಲ ಅಂದ್ಬಿಟ್ಟು. ಬಟ್ ಈ ಸತಿ ಫಿನಾಲೆ ನೋಡಿಕೊಂಡ್ರೆ ನನಗೆ ಎಲ್ಲಿ ಫಿನಾಲೆನೇ ಅಂತ ಅನಿಸ್ತಾ ಇಲ್ಲ. ಅದು ಮತ್ತೆ ಕೀರ್ತಿ ಅವ್ರು ಬಂದಿರ್ತಾರೆ. ಸೊ ಆ ಟೈಮಲ್ಲೂ ಕೂಡ ಜಗಳಗಳಾಗುವಂಥ ಮಾತುಗಳನ್ನೇ, ಅಂದರೆ ಆ ಥರ ಕ್ವಶನ್ಸ್ಗಳನ್ನೇ ಕೇಳ್ತಾರಲ್ಲಿ. ನಾನೆಲ್ಲೋ ಮುಗ್ದೋಗುತ್ತೆ ಗುರು ಜಗಳ, ಎಷ್ಟು ಇನ್ನೊಂದು 4-5 ದಿನ ಇದೆ ಬಿಗ್ ಬಾಸ್ ಅಂತ ಅಂದ್ಕೊಂಡ್ರೆ, ಇವ್ರು ನೋಡಿದ್ರೆ ಮತ್ತೆ ಇವಾಗಲೂ ಕೂಡ ಈ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ಮೊದಲನೇದಾಗಿ ವಿನಯ್ ಅವ್ರು ಹೋಗ್ಬಿಟ್ಟು ಅಂದರೆ ಅಲ್ಲಿ ಪ್ರತಾಪ್ ಅವರ ಫೋಟೋ ಹಾಕ್ಬಿಟ್ಟು ಪಂಚ್ ಮಾಡ್ತಾರೆ. ಬಟ್ ಅವ್ರು ಕೊಟ್ಟಂಥ ರೀಸನ್ ಏನಂತಂದರೆ, ಅಂದರೆ ಪ್ರತಾಪ್ ನನ್ನಿಂದ ದೂರ ಇರು ನೀನು, ಅಂದರೆ ಸುಮ್ಮನೆ ನನ್ನ ಹತ್ರ ಕಾಲು ಕರ್ಕೊಂಡು ಜಗಳಕ್ಕೆ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ ನಿನ್ನ, ಅಂದರೆ ಅದು ನಿಂದ ನೀನು ನೋಡ್ಕೋ ಪ್ರತಾಪ್ ಅಂತಂದು ಹೇಳ್ಬಿಟ್ಟು ಸರಿಯಾಗಿ ಪಂಚ್ ಕೊಡ್ತಾರೆ. ಅದು ಅಂದರೆ ಅವ್ರು ಬೇಜಾರಾಗಿರುತ್ತೆ, ಉರಿದಿರುತ್ತೆ ಅಂತ. ಬಟ್ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅವರೆಲ್ಲ ಅಂದ್ಕೊಂಡಿದ್ದು ಏನಂದರೆ ಪ್ರತಾಪ್ ಕೂಡ ಡೆಫಿನೆಟ್ಲಿ 100% ರಿಪ್ಲೈ ಕೊಡ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಅಂದರೆ ವಿನಯ್ಗೆ ಒಂದು ಕಾಲ ಬಂದಿದೆ ಅಂದರೆ ಪ್ರತಾಪ್ಗೂ ಕಾಲ ಬರಲೇಬೇಕಲ್ವ. ಸೊ ನೆಕ್ಸ್ಟ್ ಪ್ರತಾಪ್ ಅವ್ರು ಹೋಗ್ತಾರೆ. ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಉರ್ಸಿದ್ದಾರೆ ಊರಲ್ಲಿ. ಆದರೆ ನೀವು ನೋಡಿರ್ಬೋದು ಇವಾಗ, ಅಂದರೆ ಸಿಟ್ಟಲ್ಲಿ ಅಗ್ರೆಸಿವ್ ಆಗಿ ಹೇಳೋದೇ ಬೇರೆ ಆಗುತ್ತೆ. ಬಟ್ ನೀವು ತಮಾಷೆ ಮಾಡ್ಕೊಂಡು ಅವ್ರಿಗೆ ಉರ್ಸಿದ್ರೆ ಅದು ಬೇರೆ ಲೆವೆಲ್ಗೆ ಊರೈತೆ. ಪ್ರತಾಪ್ ಅವರು ಅಂದರೆ ವಿನಯ್ ಅವ್ರು ಫೋಟೋ ಹಾಕ್ತಾರೆ, ಕೈಯಲ್ಲಿ ಹಿಡ್ಕೋತಾರೆ. ಅನ್ನೋದು ನೀವು ಅಳ್ತಾ ಇದ್ದೀರ ಅಂತಂದರೆ ಇದು ಪ್ರೀತಿ ಅಂತ ಅನಿಸುತ್ತೆ, ನಾವು ಅಳ್ತಾ ಇದ್ದೀವಿ ಅಂತಂದರೆ ಸಿಂಪತಿಗೋಸ್ಕರ ಅಂತ ಅನಿಸುತ್ತೆ. ನಮ್ಮ ತಂದೆ ತಾಯಿ ಬಂದು ನಾವು ಹತ್ರ ಕೂಡ ಅದು ಸಿಂಪತಿ ಅಂತ ಹೇಳ್ಕೊತೀರ ನೀವು. ಅದೆಲ್ಲ ಆಗೋಲ್ಲ ಹಾಗೆ ಹೀಗೆ ಅಂತ ಫುಲ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಪ್ರತಾಪ್ ಕೂಡ. ಅಂದರೆ ಯಾವುದಾದ್ರು ಒಂದು ಮೂವಿಲಿ ಕೂಡ ಆ್ಯಕ್ಟಿಂಗ್ ಕೊಟ್ಟರು ಕೊಡ್ಬೋದಪ್ಪ. ಅಂದರೆ ಇದು ನೆಗೆಟಿವ್ ವಿಷಯ ಅಂತ ಹೇಳ್ತಾ ಇಲ್ಲ ನಾನು, ಪಾಸಿಟಿವ್ ಆಗಿ ತೊಗೊಂಡು ಸಖತ್ತಾಗಿ ಉರಿಸ್ದ ಅಲ್ಲಿ. ಅದಾದಮೇಲೆ ಯಾರು ನೀವು ಅಲ್ಲಿ ಅಂದರೆ ಮನೇಲಿದ್ದಂಥ ಅವ್ರ ರಿಯಾಕ್ಷನ್ ನೋಡ್ಬೋದಿತ್ತು ಗೈಸ್ ನೀವು. ಕಾರ್ತಿಕ್ ಆಯಿತು, ಸಂಗೀತ ಆಯಿತು, ಸಿಕ್ಕಾಪಟ್ಟೆ ನಗ್ತಾಯಿದ್ರು. ಅದ್ರ ರಿಯಾಕ್ಷನ್ ನೀವು ಪ್ರೊಮೋ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸಖತ್ ಇಷ್ಟ ಆಯಿತು ನನಗೆ ಕೂಡ. ಯಾಕಂದರೆ ನೀವು ನೋಡಿ ಫಸ್ಟ್ ಡೇಯಿಂದನೂ ಕೂಡ ವಿನಯೇ ಎಲ್ಲರೂ ಕೂಡ ಉರಿಸ್ತಾ ಇದ್ದ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿರುತ್ತಲ್ಲ ಅವ್ರದ್ದು, ಯಾವುದಾದ್ರು ಒಂದು ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವರ, ಅಂದರೆ ಅವರಿಬ್ಬರ ಮೇಲೆ ಫೀಡ್ ಮಾಡಿದ್ದಾರೆ ಅಂದರೆ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಕುಡ್ಕೊಂಡು ಜಗಳ ಮಾಡಿದಾಗ ಅದೊಂದು ಫಸ್ಟ್ ಟಾಸ್ಕ್ ಆದಮೇಲೆ, ಅಂದರೆ ಕೊನೆಯ ವಾರದಲ್ಲಿ ಅಲ್ಲಿ ಈಡಿಯೇಟ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾನೆ ವಿನಯ್ ಅವರು. ಬಟ್ ಅಂದರೆ ಪ್ರತಾಪ್ ಅವ್ರು ಕೇಳಿದಾಗ ನೀನು ಯಾಕಪ್ಪ ನಾನೇ ಈಡಿಯೇಟ್ ಅಂತ ಓಡ್ ಬಂದುಬಿಟ್ಟು ಕೇಳ್ತೀನಿ, ಅಣ್ಣ ನಾನು ಈಡಿಯೇಟ ಅಂತ. ಸೇಮ್ ಅದೇ ರೀತಿಯಾಗಿ ಇವಾಗಲೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಪ್ರತಾಪ್ ವಿನಯ್ಗೆ ಬಂದು. ಸಿಕ್ಕಾಪಟ್ಟೆ ಉರಿದಿದೆ ಗುರು, ಮುಟ್ಟು ನೋಡ್ಕೋಬೇಕು ವಿನಯ್ ಅವರು. ಏನೋ ಇವಾಗ ಅಂದರೆ ಫಿನಾಲೆ ಬರ್ತಾ ಇರೋ ಕಾರಣ ಅಥವಾ ಅಂದರೆ ಪ್ರತಾಪ್ ಅವರು ಇವಾಗ ಸಕ್ಕತ್ತಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಈ ರಿಪ್ಲೈ ಕೊಡೋದಂತ, ಅದರಲ್ಲೂ ವಿನಯ್ಗೆ ರಿಪ್ಲೈ ಕೊಡೋದಂತ ಬಂದರೆ ಅದು ಬೇರೆ ನಾಚೆಲ್ಲ ಇರುತ್ತೆ. ಅದಷ್ಟೇ ಅಲ್ಲ, ಪಂಚ್ ಮಾಡ್ತಾರೆ. ಅಂದರೆ ಇವರು ಪಂಚ್ ಮಾಡ್ತಾ ಇರ್ತಾರೆ, ವಿನಯ್ ಅವರು ಮತ್ತೆ ಕೇಳ್ತಾ ಇರ್ತಾರೆ ಹೇಳು ಅಂತ. ಇವರು ಏನಿಲ್ಲ ಪಂಚ್ ಕೊಡ್ತಾರೆ, ಹಾಂ ಕೇಳಬೇಕು ನೀನು, ಕೇಳು ಅಂತ ಪಂಚ್ ಕೊಡ್ತಾ ಇರ್ತಾರೆ. ಈ ಅಪ್ಪ ಪ್ರೋಮೋ ನೋಡ್ತಿದ್ರೆ ಒಂದು ರೀತಿಯಾಗಿ ಆಗ್ತಾಯಿದೆ. ಇನ್ನು ಎಪಿಸೋಡಲ್ಲಿ ನೋಡಿದಾಗ ಯಾವ ರೀತಿ ಗೊತ್ತಾಗುತ್ತೆ ಗೈಸ್, ನಮ್ಗೆ ಏನು ಗೊತ್ತಾ, ಲೈವಲ್ಲಿ ತೋರಿಸಿದ್ರೆ ಸಖತ್ತಾಗಿರ್ತಾ ಇತ್ತು. ಬಟ್ ಲೈವ್ ನೋಡೋಕ್ಕಾಗಲ್ಲ ನಾವು, ಅಂದರೆ ಹೇಳಿದ್ದೆ. ಬಟ್ ಗೈಸ್ ನಮ್ಗೆ ಅಂದರೆ ಲೈವ್ ನೋಡಿದಾಗ ಏನು ಗೊತ್ತಾಗೋದು ಅಂತಂದರೆ, ಅಂದರೆ ಇವಾಗ ಕ್ಲಿಯರಾಗಿ ಅವ್ರು ಏನು ಮಾತಾಡ್ತಾರೋ ಅಂತ ತೋರಿಸಲ್ಲ ನಮಗೆಲ್ಲ. ಮ್ಯೂಟ್ ಮಾಡಿಬಿಟ್ಟು ಜಸ್ಟ್ ಅಂದರೆ ಇನ್ನೊಂದು ಟೈಮ್ ಚೇಂಜ್ ಮಾಡಿರ್ತಾರೆ ಕ್ಯಾಮ್ರಾ ಆ್ಯಂಗಲ್ ಕೂಡ. ಸೊ ನಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಏನು ಮಾತಾಡ್ತಿದ್ದಾರೆ ಅಂತ. ಬಟ್ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಅಂದರೆ TRPಗೋಸ್ಕರ ಮಾಡ್ತಾ ಇರೋಂಥ ಜಗಳಗಳ ಒಂದು ಈ ಸೀಸನನ್ನು ಸಖತ್ತಾಗಿ ಹಿಟ್ ಮಾಡಿದ್ದಾರೆ ಪ್ರತಾಪ್ ಮತ್ತು ವಿನಯ್ ಅವರು ಕೂಡ. ನೋಡೋಣ ಎಪಿಸೋಡ್ ಬಂದಾಗ ಕ್ಲಿಯರಾಗಿ
ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ಇಬ್ಬರದು ತಪ್ಪಿಲ್ಲ, ಯಾಕಂದರೆ ವಿನಯ್ ಅವರು ಕೂಡ ಆ ಮಾತನ್ನ ಹೇಳ್ಬಾರ್ದು ಪ್ರತಾಪ್ ಅವ್ರಿಗೆ. ಯಾಕಂದರೆ ಅವರು ಬೇಜಾರಾಗಿ ಆಳ್ತಾ ಇದ್ದಾರೋ ಅಥವಾ ತಂದೆ ತಾಯಿ ಪ್ರೀತಿಗೋಸ್ಕರ ಆಳ್ತಾ ಇದ್ದಾರೋ ಅಥವಾ ಏನೇ ಇರಲಿ ಅವ್ರ ಆಟಗಳಿಂದ ಅವರಿಗೆ ಅಂದರೆ ಅದ್ರ ಕ್ಯಾಪ್ಟನ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಆಳ್ತಾ ಇದ್ದಾರೋ, ಎಲ್ಲದಕ್ಕೂ ಕೂಡ ಸಿಂಪತಿ ಅಂತ ಹೇಳೋದು ಸರಿಯಲ್ಲ ಅದು. ಇನ್ಫ್ಯಾಕ್ಟ್ ವಿನಯ್ ಅವರಿಗೆ ನೋಡ್ಕೊಳ್ಳೋ ಥರನೇ ಇವರು ರಿಪ್ಲೈ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ಪ್ರೋಮೋ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ.